ಸಿಂಹರಾಶಿ, ಅನಗತ್ಯವಾದಂತಹ ಪ್ರಲಾಪದಿಂದ ಮಕ್ಕಳಿಂದ ನಿಂದನೆಗೊಳಗಾಗ್ತೀರಿ. ಮಕ್ಕಳೇ ನಿಮ್ಮನ್ನು ಬೈತಾರೆ, ಯಾಕೆ ಹೀಗಾಡ್ತಿದ್ದೀರಿ ಅಂತ ಹೇಳಿ. ಅದಕ್ಕೆ ಅವಕಾಶಗಳು ಬೇಡ. ಇಂದಿನ ಪ್ರಯಾಣವೋ ಪ್ರವಾಸವೋ ರದ್ದಾಗಬಹುದು, ಅಥವಾ ಮುಂದಕ್ಕೆ ಹೋಗ್ಬೋದು, ಅಥವಾ ಬೇಡ ಅಂತ ಅನ್ನಿಸ್ಬೋದು, ಅಥವಾ ಹೋಗಿ ಅರ್ಧಕ್ಕೆ ವಾಪಸ್ ಬರ್ಬೋದು. ಹೀಗೆಲ್ಲ ಒಂದಷ್ಟು ಬದಲಾವಣೆಗಳು ಆಗುವಂಥದ್ದಿದೆ. ನಮ್ಮವರು ಅಂತ ಹೇಳಿ ಯಾರನ್ನ ನಂಬಿರ್ತೀರೋ ಅಂಥವ್ರು ಕೈ ಕೊಡುವಂತಹ ಸಾಧ್ಯತೆ ಈ ದಿವಸ ಹೆಚ್ಚಾಗಿ ಕಾಣುವಂಥದ್ದಿದೆ. ವಿಶ್ರಾಂತಿಯ ಕೊರತೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಸಾಮಾಜಿಕವಾದಂತಹ ಕೆಲಸ, ಆ ಒಂದು ಸಾಮರ್ಥ್ಯದ ಕೊರತೆ ನಿಮ್ಮಲ್ಲಿ ಎದ್ದು ಕಾಣುವಂಥದ್ದು. ಸಮಾಜಮುಖಿಯಾದಂತಹ ಕೆಲಸಕ್ಕೆ ನಿಮ್ಮ ಸಾಮರ್ಥ್ಯ ಈ ದಿವಸ ಸಾಕಾಗೋದಿಲ್ವೇನೋ ಅಂತ ಹೇಳಿ ಅನಿಸುತ್ತೆ. ಅಥವಾ ಸಾಮರ್ಥ್ಯ ಇದ್ದರೂ ಕೂಡ ಸರಿಯಾದಂತಹ ಮನಸ್ಥಿತಿಯಲ್ಲಿ ಇಲ್ಲದೆ ಬೇಜವಾಬ್ದಾರಿಯಿಂದ ವರ್ತಿಸ್ತಕ್ಕಂಥದ್ದು ಅಲ್ಲಿ ವಿಚಿತ್ರವಾಗಿ ಕಾಣುವಂಥದ್ದು. ಸೂರ್ಯ ನಮಸ್ಕಾರವನ್ನು ಮಾಡಿ, ಸೂರ್ಯ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕನ್ಯಾ ರಾಶಿ, ವಿದ್ಯಾರ್ಥಿಗಳಿಗೆ ವಿಶ್ರಾಂತಿಯ ಅಗತ್ಯತೆ ತುಂಬ ಕಾಣ್ತಾ ಇದೆ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ತುಂಬ ಹಿನ್ನಡೆಯಾಗ್ತಕ್ಕಂತಹ ಸಾಧ್ಯತೆ. ಪ್ರೇಮಿಗಳು ತುಂಬ ಉತ್ಸುಕರಾಗಿರ್ತಕ್ಕಂಥದ್ದು. ಸಮಾಜದ ಕಟ್ಟುಪಾಡಿಗೆ ಒಳಪಟ್ಟಿದ್ದರೆ ಯಾವ ತೊಂದರೆಯೂ ಕೂಡ ಇಲ್ಲ. ಅದಿಲ್ಲ ಅಂತಾದಾಗ ಆ ಕ್ಷಣದಲ್ಲಿ ಏನು ಒದಗಿ ಬರುತ್ತೋ ಅದನ್ನು ಅನುಭವಿಸೋದಕ್ಕೆ ಸಿದ್ಧವಾಗಿರಬೇಕಾಗತ್ತೆ. ದಿನವಿಡೀ ಬೇರೆಯವರ ಮಾತಿನಿಂದ ವ್ಯರ್ಥ ಆಗಿ ಹೋಗ್ತಕ್ಕಂಥದ್ದು, ಬೆಲೆ ಬಾಳ್ತಕ್ಕಂತಹ ವಸ್ತು ನಷ್ಟವಾಗಬಹುದು. ಎಲ್ಲ ಮರೆತು ನಿಮ್ಮ ಪಾಡಿಗೆ ನೀವು ಸುಮ್ಮನಿರಬೇಕಾದಂತಹ ದಿವಸ ಆದರೆ ಇರುವುದಿಲ್ಲ. ಇದೇ ಗ್ರಹಗತಿಯ ವಿಚಿತ್ರವಾದಂತಹ ಫಲ ಅಂತ ಹೇಳಿ ಭಾವಿಸಬೇಕು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ತುಲಾರಾಶಿ, ಈ ದಿವಸ ನಿಮ್ಮ ಆರೋಗ್ಯದ ಬಗ್ಗೆ ತುಂಬ ಗಮನ ಇರಲಿ. ಬೇಸರ ತರತಕ್ಕಂತಹ ಸಮಯದಿಂದ ಸ್ವಲ್ಪ ಮಟ್ಟಿಗೆ ದೂರ ಉಳ್ಕೊಂಬಿಡಿ. ಯಾಕೆ ಅಂತಂದರೆ ಮಾನಸಿಕವಾಗಿ ಆಗತಕ್ಕಂತಹ ಆಘಾತವನ್ನು ತಡೆಯೋ ಶಕ್ತಿ ಇರಬೇಕು ಅನ್ನುವಂಥದ್ದು. ಮಾನಸಿಕವಾಗಿ ಶಾಂತಿ ಇರೋದಿಲ್ಲ. ಏಕಮುಖವಾದಂತಹ ಪ್ರೀತಿ, ವಿಶ್ವಾಸ, ಅಭಿಮಾನ ಇದೆಲ್ಲ ವ್ಯರ್ಥವಾಗಿಬಿಡುತ್ತೆ. ನೀವು ಯಾರನ್ನೋ ಇಷ್ಟಪಡ್ತೀರಿ, ನೀವಿಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮನ್ನೂ ಇಷ್ಟಪಡಬೇಕಲ್ಲ. ನೀವು ಯಾರ ಬಗ್ಗೆನೋ ವಿಶ್ವಾಸವನ್ನು ಇಟ್ಕೊಳ್ತೀರಿ, ಅವರಿಗೂ ಆ ವಿಶ್ವಾಸ ಇರಬೇಕಲ್ಲ. ನಿಮಗೆ ಯಾರನ್ನೋ ಕಂಡ್ರೆ ಅಭಿಮಾನ, ಅವರಿಗೂ ಆ ಅಭಿಮಾನ ಇರಬೇಕಲ್ಲ. ಇದು ಏಕಮುಖವಾಗಿಬಿಟ್ರೆ, ಒನ್ ವೇ ಆಗಿಬಿಟ್ರೆ ಬಹಳ ಕಷ್ಟವಾಗುತ್ತೆ. ನೀವು ಒದ್ದಾಡ್ತಿರ್ತೀರಿ, ಅವರು ಆರಾಮಾಗಿರ್ತಾರೆ. ಹೀಗೆಲ್ಲ ವ್ಯತ್ಯಾಸಗಳು ಆಗುವಂಥದ್ದು. ಹಣದ ಸಮಸ್ಯೆ ಇರುವುದಿಲ್ಲ. ಹಾಗಾಗಿ ಹಣದ ವಿಚಾರದಲ್ಲಿ ಮಾನಸಿಕವಾದಂತಹ ಸಮಾಧಾನ. ಮಹಾಗಣಪತಿಯನ್ನು ಪ್ರಾರ್ಥನೆ ಪೂಜೆ ಮಾಡಿ ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನಡೀಲಿ ಅಂತಕ್ಕಂಥದ್ದು ಶುಭವಾಗಿದೆ. ವೃಶ್ಚಿಕ ರಾಶಿ, ನಿಮ್ಮ ಮಕ್ಕಳನ್ನು, ನಿಮ್ಮ ಪರಿಚಯದ ಮಕ್ಕಳನ್ನು ನೀವು ಬೆಂಬಲಿಸಿ, ಅವರಿಗೆ ಪ್ರೋತ್ಸಾಹವನ್ನು ನೀಡಿ, ಅವರ ಭುಜವನ್ನು ಬೆನ್ನನ್ನು ತಟ್ಟಿ, ಆಗ ಅವರು ಒಂದಷ್ಟು ಒಳಿತನ್ನು ಮಾಡಲಿಕ್ಕೆ ಮಾನಸಿಕವಾಗಿ ಸಿದ್ಧರಾಗ್ತಾರೆ. ಈ ಪ್ರಯತ್ನ, ಇದರ ಅಗತ್ಯತೆ ನಿಜವಾಗಲೂ ಕೂಡ ಇರುವಂಥದ್ದು. ಆತುರದಲ್ಲಿ ಹೂಡಿಕೆಯನ್ನು ಮಾಡಿ ಆರ್ಥಿಕ ಸಂಕಷ್ಟವನ್ನು ಅನುಭವಿಸುವಂಥದ್ದು ಬೇಡ. ಯಾವುದೋ ಜಾಹೀರಾತನ್ನು ನೋಡ್ತೀರಿ, ಅದನ್ನು ನೋಡಿದ ತಕ್ಷಣ ನಾನು ಹಾಗಾಗ್ಬಿಡಬೇಕು ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಕೆರಳುತ್ತೆ. ಅದಕ್ಕೆ ಹಣವನ್ನು ಹೂಡಿಕೆ ಮಾಡ್ತೀರಿ, ನಷ್ಟವನ್ನು ಅನುಭವಿಸ್ತೀರಿ. ನಿಮ್ಮ ಗ್ರಹಗತಿ, ನಿಮ್ಮ ಅದೃಷ್ಟ ಚೆನ್ನಾಗಿರಬೇಕಲ್ಲ, ಭಗವದ್ ಅನುಗ್ರಹ ನಿಮಗಿರಬೇಕಲ್ಲ, ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನ ನೀವು ಮಾಡಿರಬೇಕಲ್ಲ. ಇದು ಯಾವುದೂ ಇರುವುದಿಲ್ಲ. ಹಾಗಾಗಿ ತೊಂದರೆ ಆಗತ್ತೆ ಅಂತ ಅರ್ಥ. ನಿಮ್ಮಂತೆ ಬೇರೆಯವರು ಇರಬೇಕು ಅಂತಕ್ಕಂಥದ್ದು ಸಾಮಾಜಿಕವಾಗಿ ಸರಿ, ಆದರೆ ವೈಯಕ್ತಿಕವಾದಂತಹ ಕೆಲವು ವಿಚಾರಗಳಲ್ಲಿ ಒತ್ತಡವನ್ನು ಹೇರ್ತಕ್ಕಂಥದ್ದು ಇದೆಯಲ್ಲ, ಅದು ದೊಡ್ಡ ತಪ್ಪಾಗತ್ತೆ. ಬೇರೆಯವರು ಅವರು ಸ್ವತಂತ್ರರು, ಅವರ ಪಾಡಿಗೆ ಅವರು ಇರ್ತಾರೆ. ಒಳ್ಳೆಯದನ್ನು ನಿರೀಕ್ಷೆ ಮಾಡುವಂಥದ್ದು ನಿಮ್ಮದು ಹೌದು, ಅದು ತಪ್ಪಲ್ಲ. ಆದರೆ ಹೀಗೇ ಇರಬೇಕು ಅಂತ ಹೇಳಿ ಆಜ್ಞೆ ಮಾಡುವಂಥದ್ದು ಇದೆಯಲ್ಲ, ಒತ್ತಡ ಹೇರುವಂಥದ್ದು ಇದೆಯಲ್ಲ, ಅದು ತಪ್ಪಾದೀತು ಅನ್ನುವಂಥದ್ದು. ಉತ್ತಮವಾದಂತಹ ದಿನ ಸರಿಯಾಗಿ ವಿನಿಯೋಗ ಮಾಡಿಕೊಳ್ಳಿ. ಕೆಲಸದಲ್ಲಿ ಪ್ರಗತಿ ಇದ್ದರೂ ಕೂಡ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು. ಹೆಚ್ಚು ಜನರ ಭೇಟಿಯಿಂದ ನಿಮಗೆ ಒಂದಷ್ಟು ಗೊಂದಲಗಳಾಗತ್ತೆ. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.